ಛೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಪಾಪ ಕೆಂಪಿ ಅಷ್ಟೆಲ್ಲ ಹತ್ಕೊಂಡು ನನ್ನ ಹತ್ರ ಕೇಳಿದ್ಲು. ನಾನು ಅವಳಿಗೆ ಅವಮಾನ ಮಾಡ್ಬಿಟ್ಟೆ, ಮತ್ತೆ ಅವಳಿಗೆ ಮೋಸ ಮಾಡೋ ಪ್ರಯತ್ನ ಮಾಡ್ಬಿಟ್ಟೆ. ಇವಾಗ ನಾನು ಅವಳಿಗೆ ಹೇಗೆ ಮುಖ ತೋರಿಸ್ಲಿ? ಎಲ್ಲರಿಂದ ದೂರ ಹೊರಟೋದ್ಲ. ಇವಾಗ ಬೇರೆ ಒಡವೆ ಇಲ್ಲ, ಮತ್ತೆ ಈ ಮನೆ ಪತ್ರ, ಜಮೀನ್ ಪತ್ರ ಎಲ್ಲ ಆ ಮನೆ ಹಾಳಿ ಕೈಗೆ ಸೇರ್ಬಿಟ್ಟಿದೆ. ಇವಾಗ ನನ್ನ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ಲಿ? ಅಪ್ಪಂಗೂ ಅಮ್ಮಂಗೂ ಗೊತ್ತಾದ್ರೆ ಈ ವಿಷಯ, ಅಯ್ಯೋ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಕೆಂಪಿ ರೀ, ಬಂದ್ರಾ? ಬನ್ನಿ. ಎಲ್ಲಿ ಹೋಗಿದ್ರಿ ನೀವು? ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ಯಾಕ್ರಿ, ಯಾಕೋ ಬೇಜಾರಲ್ಲಿದ್ದೀರಾ? ನಾನೇನಾದ್ರು ತಪ್ಪು ಮಾಡಿದ್ನಾ? ಪ್ಲೀಸ್ ರೀ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಬಾಯಲ್ಲಿ ಕೆಂಪಿ ಅಂತ ಕರೆಸ್ಕೊಂಡು ಎಷ್ಟೊಂದು ದಿನಗಳಾಗೋಗಿತ್ತು. ಹಬ್ಬ, ಇವಾಗ ಒಂಥರ ಸಮಾಧಾನ ಆಗ್ತದೆ. ನಿಂತ ಇದ್ದೀರಲ್ಲ, ಬನ್ನಿ. ಸ್ವಲ್ಪ ಪಾತ್ರೆ ಇತ್ತು, ತೊಳಿತಾ ಇದ್ದೆ. ಕಾಫಿ ಮಾಡ್ಕೊಳ್ಳಾ? ಕೆಂಪಿ, ನಿನಗೆ ನನ್ನ ಮೇಲೆ ಬೇಜಾರಾಗ್ತಿಲ್ವಾ? ಅಲ್ಲ, ಕೋಪ ಬರ್ತಿಲ್ವಾ? ಕೋಪನಾ? ಬೇಜಾರ? ಇಲ್ಲಪ್ಪ, ನನಗೇನು ಕೋಪನೂ ಇಲ್ಲ, ಬೇಜಾರು ಇಲ್ಲ. ಅಲ್ಲ ಕೆಂಪಿ, ಇಷ್ಟು ದಿನ ನಾನಿನ್ನ ಹೆಂಡತಿ ಅಂತ ನೋಡ್ಲೇ ಇಲ್ಲ. ಅದು ನೀನ್ ಬಸ್ರಿ ಆಗಿದ್ರು ನಾನು ನಿನ್ನ ಸರಿಯಾಗಿ ಗಮನಿಸ್ಲೇ ಇಲ್ಲ. ನಿನ್ ಮನ್ಸಿಗೆ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ, ಹೊಡಿಯೋದೆಲ್ಲ ಮಾಡ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಆದ್ರೂ ನಿನಗೆ ನನ್ನ ಮೇಲೆ ಕೋಪನೇ ಇಲ್ವಾ? ಇಲ್ಲ ರೀ, ಆದ್ರೆ ಮನ್ಸಿಗೆ ಅದರ ತುಂಬಾ ಬೇಜಾರಾಯ್ತು. ನೀವು ಮೊದಲೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ, ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರಿ ಅಂತ. ಇತ್ತೀಚೆಗೆ ನಿಮ್ಮ ನಡವಳಿಕೆಯಿಂದ ನನಗೆ ತುಂಬಾನೇ ನೋವು ಆಯ್ತು. ಆದ್ರೆ ಏನ್ ಮಾಡಕ್ಕಾಗತ್ತೆ, ನನಗೂ ನೀವನ್ ಬಿಟ್ರೆ ಇನ್ ಯಾರಿದ್ದಾರೆ? ನಾನು ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದೀನಲ್ವಾ. ಕೆಂಪಿ, ಕೆಂಪಿ, ನನ್ನ ಕ್ಷಮಿಸ್ಬಿಡ್ತೀಯ? ಯಾಕ್ರಿ, ಯಾಕೆ ಕಣ್ಣೀರಾಗ್ತಿದ್ದೀರಾ? ಏನಾಯ್ತು? ಕೆಂಪಿ, ಅಯ್ಯೋ ದೇವ್ರೆ, ಏನಾಯ್ತು ಅಂತ ಹೇಳ್ಬಾರ್ದ ನೀವು? ಈಗ ಸುಮ್ಮನೆ ಕಣ್ಣೀರಾಗ್ತಾ ನಿಂತ್ಕೊಂಡ್ರೆ ನನಗೆ ಏನ್ ಅರ್ಥ ಆಗ್ಬೇಕು? ಏನಾಯ್ತು ಹೇಳಿ. ಕೆಂಪಿ, ನನ್ನಿಂದ ಒಂದು ದೊಡ್ಡ ತಪ್ಪಾಗೋಯ್ತು. ತಪ್ಪ? ಏನ್ ಹೇಳ್ತಿದ್ದೀರಾ ನೀವು? ನನಗೇನು ಅರ್ಥ ಆಗ್ತಿಲ್ಲ. ಏನಂತ ಹೇಳಿ. ನನಗೆ ಕ್ಷಮಿಸ್ಬಿಡ್ತೀಯ? ನೀನ್ ನನಗೆ ಕ್ಷಮಿಸ್ತೀಯ ಹೇಳು. ಲೋ ಕೆಂಪಣ್ಣ, ಯಾಕೋ ಕಣ್ಣೀರಾಗ್ತಿದ್ಯಾ? ಅಲ್ಲ, ಏನಾಯ್ತಪ್ಪ? ಹೂನ ಕೆಂಪಣ್ಣ, ಹಿಂಗ್ ಕಣ್ಣೀರಾಗ್ತಾ ನಿಂತ್ಕೊಂಡ್ರೆ ನಮ್ಗೆ ಏನ್ ಅರ್ಥ ಆಗ್ತದೆ ಹೇಳು? ಏನಾಯ್ತಂತ ಹೇಳು. ಅಪ್ಪಯ್ಯ, ಅವ್ವ, ನನ್ನ ಕ್ಷಮಿಸ್ಬಿಡಿ. ನನ್ನಂತ ಮಗ ನಿಮಗೆ ಹುಟ್ಟಬಾರ್ದಿತ್ತು. ನಾನು ನಿಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟೆ. ಅನ್ಯಾಯ ಮಾಡ್ಬಿಟ್ಟೆ? ಅಲ್ಲ, ಏನಪ್ಪ, ಏನ್ ಹೇಳ್ತಿದ್ಯಾ ನೀನು? ಏನಾಯ್ತು ಕೆಂಪಣ್ಣ? ಏನಂತ ಹೇಳು. ಅಪ್ಪಯ್ಯ, ಇಷ್ಟು ದಿನ ಹಿಂಗೆಲ್ಲ ನಡ್ಕೊಂಡಿದ್ಕೆ ನಿಮ್ಮೆಲ್ಲರಿಗೂ ಬೇಜಾರಾಗಿತ್ತಂತ ನಂಗೆ ಗೊತ್ತು. ಎಂತ ಪಾಪಿ ನಾನು, ನಿಮ್ಮೆಲ್ಲರ ಮನಸ್ಸಿಗೂ ನೋವು ಮಾಡ್ಬಿಟ್ಟೆ. ಓ ಕೆಂಪಣ್ಣ, ಇಷ್ಟು ದಿನ ನೀನು ಮಾಡಿದ್ ಸರಿ ಇಲ್ಲ. ಹೆಂಗೋ ದೇವ್ರ ದಯದಿಂದ ಇವಾಗಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ನಿಂಗೆ. ನಿನ್ ತಪ್ಪಿನ ಅರಿವಾಯ್ತಲ್ಲ, ಅಷ್ಟೇ ಸಾಕು ಬಿಡಪ್ಪ. ಊನ ಕೆಂಪಣ್ಣ, ಹೆಂಗೋ ಇಷ್ಟು ದಿನಕ್ಕೆ ಇಂಥ ಒಳ್ಳೆ ಮಾತು ಆಡ್ತಿದ್ದಿಲ್ಲ. ಯಾವ್ದೇವ್ರು ಕಂಡ್ಬಿಟ್ನೋ ಏನೋ, ನಿನ್ಗೆ ಹೆಂಗೋ ಒಳ್ಳೆ ಬುದ್ಧಿ ಬಂತಲ್ಲಪ್ಪ, ಅಷ್ಟೇ ಸಾಕು. ನಮ್ಮದ್ ಬಿಡು, ನಮಗೆ ವಯಸ್ಸಾಗೈತೆ. ನೀನು ಹೆಂಡ್ತಿನ ನೀನು ಚೆನ್ನಾಗಿ ನೋಡ್ಕೊ. ನಿಮ್ ಕೆಂಪಿ ಬಸ್ರಿ ಕಣೋ, ಇಂಥ ಟೈಮ್ನಾಗ ಅವಳಿಗೆ ನೋಯಿಸಬಾರ್ದು. ಅಂದ್ರೂ ನೀನು ಹೊಡಿಯೋದೆಲ್ಲ ಮಾಡ್ಬಿಟ್ಟಿದ್ಯಾ. ಪಾಪ ಆ ಹೆಣ್ಮಗಿಗೆ ನಿನ್ನ ಬಿಟ್ಟರೆ ಯಾರವ್ರು ಹೇಳು? ಊನಪ್ಪಯ್ಯ, ನನ್ನ ಕಥೆ ಏನೋ ಆಗಿತ್ತು ನನ್ನ ತಲೆಗೆ ಗೊತ್ತಿಲ್ಲ. ಅವ್ರೇನು ಮತ್ತೆ ಕೇಳ್ಕೊಡಿಂಗೆಲ್ಲ ಮಾಡ್ಬಿಟ್ಟೆ. ನನ್ನೆಲ್ಲರೂ ಕ್ಷಮಿಸ್ತೀರಾ? ರೀ, ಸಮಾಧಾನ ಮಾಡ್ಕೊಳ್ಳಿ. ಏನೋ ಕೆಟ್ಟಗಳಿಗೆ ಅನ್ಕೋಬಿಡೋಣ. ಇಷ್ಟು ದಿನ ಆಗಿದ್ದೆಲ್ಲ ನಾನು ಮರ್ತು ಬಿಡ್ತೀನಿ. ಇನ್ಮೇಕೆ ನಾನು, ನೀವು, ಅತ್ತೆ ಮಾವ, ನಮ್ಮ ಮಗು ಚೆನ್ನಾಗಿರೋಣ ರೀ. ಇನ್ಮೇಕಿದ್ದ ಕೆಲ್ಸಕ್ಕೆ ಹೋಗೋಣ ಕರೆಕ್ಟಾಗಿ. ನಾನು ಬರ್ತೀನಿ. ಬಸ್ರಿ ಆಗಿದ್ರು ಪರವಾಗಿಲ್ಲ, ನಾನು ಬರ್ತೀನಿ. ಚೆನ್ನಾಗಿ ದುಡಿದು ನಮ್ಮ ಮಗಿನ ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆ ವಿದ್ಯಾವಂತನಾಗಿ ಮಾಡಬೇಕು. ಹೆಣ್ಮಗನಾದ್ರೂ ಹುಟ್ಲಿ, ಗಂಡು ಮಗನಾದ್ರೂ ಹುಟ್ಲಿ, ಒಳ್ಳೆ ವಿದ್ಯೆ ಕೊಡೋಣ ರೀ. ನಾವಿಬ್ರು ಚೆನ್ನಾಗಿ ದುಡಿಬೇಕು. ಸರಿ ಕೆಂಪಿ, ಇನ್ಮೇಲೆ ಹಂಗೆ ಮಾಡೋಣ. ಆದ್ರೆ ನಾವ್ ಎಲ್ಲಿರೋದು, ಹೆಂಗಿರೋದು ಹೆಂಗಿರೋದು? ಅಲ್ಲ ಕಣಪ್ಪ ಕೆಂಪಣ್ಣ, ಯಾಕೋ ನಮ್ಗೇನು ಮನೆ ಮಠ ಇಲ್ವಾ? ಚೆನ್ನಾಗಿ ದುಡ್ದು ಹಣ ಸಂಪಾದನೆ ಮಾಡೋವರೆಗೂ ಇಲ್ಲೇ ಏನು ತಗೊಳಪ್ಪ. ಅಲ್ಲ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಅಪ್ಪಯ್ಯ, ಅದು ನನ್ನಿಂದ ಒಂದು ದೊಡ್ಡ ತಪ್ಪೇ ಆಗೋಗ್ಬಿಟ್ಟಿದೆ. ಅದನ್ನ ಹೆಂಗೆ ಹೇಳ್ಬೇಕಂತಾನೆ ನಂಗೆ ಗೊತ್ತಾಗ್ತಿಲ್ಲ ಅಪ್ಪಯ್ಯ. ನನ್ನನ್ನು ಹೊಡೆದ್ಬಿಡಿ ಚೆನ್ನಾಗಿ. ಯಾಕಪ್ಪ ಕೆಂಪಣ್ಣ ಏನೇನು ಮಾತಾಡ್ತಿದ್ಯಲ್ಲ? ಅಲ್ಲ, ಏನ್ ಹೇಳ್ತಿದ್ಯಾ ಸರಿ ಕೇಳಪ್ಪ. ಹಿಂಗೆ ಒಂದೇ ಸಮಯ ಹೇಳ್ತಿದ್ರೆ ನಮ್ಗೆ ಏನ್ ಗೊತ್ತದದು? ಯಾಕೋ ಕೆಂಪಣ್ಣ, ಅದೇನಂತ ಸರಿಯಾಗಿ ಹೇಳು. ಅದು ಅಪ್ಪಯ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬೇಕು ನೀವು. ಆದ್ರೆ ನಾನು ಈ ಸತ್ಯನ ಹೇಳಬೇಕು ನಿಮ್ಮ ಹತ್ರ. ಅದೇನಾಯ್ತು ಅಂತಂದ್ರೆ, ನಾನು ಬೇರೆ ಹೆಣ್ಣಿನ ಸವಾಸ ಮಾಡ್ಬಿಟ್ಟಿದ್ದೆ. ಯಾರ್ದೋ ಮಾತನ್ನು ಕೇಳ್ಕೊಂಡು ಬೇರೆ ಹೆಣ್ಣಿನ ಸವಾಸ ಮಾಡ್ಬಿಟ್ಟೆ. ಹಂಗಂತ ನಾನೇನು ತಪ್ಪು ಮಾಡಿಲ್ಲ ಅಪ್ಪಯ್ಯ. ಕೆಂಪಿನ ಬಿಟ್ಟು ಬೇರೆ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ಕೊಂಡೆ. ಆದ್ರೆ ಆ ಹುಡುಗಿ ನನ್ನ ಹತ್ರ ಎಲ್ಲ ಆಸ್ತಿನೂ ಬರ್ಸ್ಕೊಂಡ್ಬಿಟ್ಲು. ಏನೋ ಎಲ್ಲ ಆಸ್ತಿನ ಬರ್ಸ್ಕೊಂಡ್ಬಿಟ್ಲು? ಅಲ್ಲ ಕಣಪ್ಪ ಕೆಂಪಣ್ಣ, ಏನೋ ಹೇಳ್ತಿದ್ಯಾ ನೀನು? ಓನಪ್ಪಯ್ಯ, ಆ ಹುಡುಗಿ ಮೇಲೆ ಆಸೆಗೆ ನಾನು ನನ್ನ ಹೆಸರಲ್ಲಿ ಇದ್ದಿದ್ದ ಮನೆ, ಆಸ್ತಿ, ಜಮೀನು ಎಲ್ಲನೂ ಆ ಹುಡುಗಿ ಹೆಸರು ಮಾಡಿಬಿಟ್ಟೆ.
ಹುಡುಗಿ ಎಲ್ಲಾನು ಕಿತ್ಕೊಂಡು ನನ್ನನ್ನು ಮನೆಯಿಂದ ಆಚೆಗೆ ತಳ್ಳಿಬಿಡ್ಲು ಅಪ್ಪಯ್ಯ, ತಳ್ಳಿಬಿಡ್ಲು. ಹಾ ಏನು ನೀವು ಬೇರೆ ಹೆಣ್ಣಿ ಸವಸ ಮಾಡಕ್ ಹೋಗಿದ್ರ? ಅಲ್ಲ, ನಾನು ಏನ್ ಕಮ್ಮಿ ಮಾಡಿದೆ ನಿಮಗೆ? ನೀವು ಇಂಥ ಅನ್ಯಾಯ ಮಾಡ್ತೀರ ಅಂತ ನಾನು ಅನ್ಕೊಂಡಿರಲಿಲ್ಲ. ಕೆಂಪಿ ಕೆಂಪಿ ನಿಂತ್ಕೋ, ನನಗೆ ಕ್ಷಮಿಸ್ಬಿಡು ಕೆಂಪಿ, ನನಗೆ ಇನ್ಮೇಲೆ ನೀನೇ ಇಲ್ಲ, ನನಗೆ ಕ್ಷಮಿಸ್ಬಿಡು. ಅಪ್ಪಯ್ಯ ನೋಡಪ್ಪಯ್ಯ, ಕೆಂಪಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೊರಟೆ ಹೋದ್ಲು. ಕೆಂಪಿ ಕೆಂಪಣ್ಣ ಸಾರ್ ಬಾಯಿ ಮುಚ್ಚೋ. ಅದಕ್ಕೆ ನೀನು ಸರಿಯಾಗಿ ಮನೆಗೆ ಬರ್ದೇ ಇರ್ತಿದ್ದು. ಅದೇ ಅನ್ಕೊಂಡೆ ದಿನ ಎಲ್ಲಿ ಹೋಗ್ತಾನೆ ಇವನು ಅಂತ. ಬೆಳಗ್ಗೆ ಹೋದ್ರೆ ರಾತ್ರಿ ಹೊತ್ತು ಬರ್ತಿದ್ದೆ, ಒಂದೊಂದು ದಿನ ರಾತ್ರಿ ಹೊತ್ತು ಕೂಡ ಬರ್ತಿರ್ಲಿಲ್ಲ. ಛೇ, ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಚಿನ್ನದಂತ ಹೆಂಡತಿ ಪಾಪ, ಆ ಮಗ ಏನೋ ಕಮ್ಮಿ ಮಾಡಿತ್ತು ನಿಂಗೆ. ನೀನ್ ಹೇಳ್ದಂಗೆ ಕೇಳ್ಕೊಂಡಿತ್ತು, ನಾವು ಹೇಳ್ದಂಗೆ ಕೇಳ್ಕೊಂಡಿತ್ತು. ಇವಾಗ ನೋಡಿದ್ರೆ ಪಾಪ ಬಸ್ರಿ ಅಂತ ನೀನು ನೋಡ್ಲಿಲ್ಲ, ನನಗೆ ಬಾರಿಸ್ತಿದ್ದೆ. ಅಲ್ಲ ಕಣೋ ಕೆಂಪಣ್ಣ, ಇಂಥ ಕೆಲಸ ಮಾಡ್ತಿಯಲ್ಲ ನೀನು. ನಿನ್ ಮನ್ಸಿಗೆ ಅದು ಹೆಂಗೋ ಬಂತಿದ್ದಲ್ಲ. ನಾನು ಬೆಳಗ್ಗೆಲ್ಲ ಅದೇ ಹುಡುಕ್ತೆ, ಮನೇಲಿ ಇದ್ದ ನೆಕ್ಲೆಸ್ ಕಾಣಿಸ್ತಿಲ್ವಲ್ಲ, ಪೆಟ್ಕೆನಾಗಿದ್ದು ಇದ್ರಲ್ಲೇ ಜೋಪಾನವಾಗಿ ಮಡಗಿದ್ದೆ ಅಂತ. ಅದು ಕಾಣ್ದಾಗ್ಲೇ ಅನ್ಕೊಂಡ್ವಿ ನಾವೆಲ್ಲ ಇದ್ರ ಕೈವಾಡ ನಿಂದೆ ಅಂತ. ಕೊನೆಗೂ ಇಂಥ ಕೆಲಸ ಮಾಡ್ಬಿಟ್ಟಲ್ಲೋ ನೀನು. ನಮ್ಮ ಮಾನ ಮರ್ಯಾದೆ ಎಲ್ಲ ಇರ್ತದೆ ಅನ್ಕೊಂಡಿದ್ಯೇನೋ ನೀನು. ಮನೆ ಹೆಣ್ಮಕ್ಳಿಗೆ ಮೋಸ ಮಾಡಿದ್ರೆ ಆ ದೇವ್ರು ಮೆಚ್ತಾನ, ಒಳ್ಳೇದು ಮಾಡ್ತಾನ ಹೇಳು. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಸಾಕು ಮುಚ್ಚ ಬಾಯಿ. ನೀನ್ ಕುಡ್ಕೊಂಡ್ ಬರ್ತಿದ್ದೆ, ಹೆಂಡತಿಗೆ ಹೊಡೆದೆ ಪಡ್ದೆ ಇಷ್ಟ ದಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಇದೆಲ್ಲ ಕ್ಷಮಿಸ್ಬಿಡ್ತೀವಿ. ಆದ್ರೆ ನಾನು ಒಂದ್ ಹೆಣ್ಣಾಗಿ ನೀನು ಹೆಂಡತಿಗೆ ಮೋಸ ಮಾಡಿ ಬೇರೆ ಹೆಣ್ಣಿನ ಸವಾಸ ಮಾಡ್ದಲ್ಲ, ಇದನ್ನ ನಾನು ಒಂದ್ ಹೆಣ್ಣಾಗಿ ಒಪ್ಕೊಳ್ಳಲ್ಲ ಕಣೋ. ನೀ ನನ್ನ ಮಗನೇ ಆಗಿರ್ಬೋದು, ನನಗೆ ನಿನ್ ಜೊತೆ ಮಾತಾಡಕ್ಕೆ ಅಸಹ್ಯ ಆಗ್ತಿದೆ. ನನ್ ಏನಂತ ಹೇಳಿ ನಮ್ಮನ್ನ ನಡುದೀರಲ್ಲಿ ಬಿಟ್ಬಿಟ್ಟಲ್ಲ, ಬೀದಿಗೆ ತಂದ್ಬಿಟ್ಟಿಯಲ್ಲ ನೀನು. ಒಬ್ನೇ ಮಗ ಅಂತ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ. ನಿನ್ಗೇನ್ ಕಮ್ಮಿ ಮಾಡಿದ್ವಿ ನಾವು ಬಡವರೇ ಇರ್ಬೋದು, ನಾವು ಕೂಲಿ ಮಾಡ್ಕೊಂಡು ತಿನ್ನೋರೇ ಇರ್ಬೋದು. ಆದ್ರೆ ನನ್ನ ಮಗ ಚೆನ್ನಾಗಿರ್ಲಿ ಅಂತ ನಾನು ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ದುಡಿದಿದ್ದೀವಿ. ಪಾಪ ಕೆಂಪಿ ನಿನ್ನ ಎಷ್ಟು ನಂಬ್ಕೊಂಡಿದ್ಲು. ಅವಳಿಗೆ ಮೋಸ ಮಾಡಕ್ಕೆ ನಿನ್ಗೆ ಹೆಂಗ ಮನ್ಸು ಬಂತು? ಹೌದು ಕಣ ಕೆಂಪಣ್ಣ, ಭಾರಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ. ಅಲ್ಲ, ನೀನ್ ಹೆಂಡತಿ ಬಸ್ರಿ, ಈ ಮನೆ ಪತ್ರ ಜಮೀನ್ ಪತ್ರ ಎಲ್ಲ ತಗೊಂಡೋಗೋದು ಯಾವಳಿಗೋ ಕೊಟ್ಟಿದ್ಯಲ್ಲ ನೀನು. ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ಯಾ? ಅದು ಹೆಂಗಲ್ಲ ನಮ್ದೆ ನೀನು ಬೇರೆ ಹುಡುಗಿನ. ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿದೀವಿ. ಅದು ಅಲ್ಲದೆ ನಿನ್ನೇ ನಂಬಿ ಮದುವೆ ಮಾಡ್ಕೊಂಡ್ ಬಂದಿದ್ದೆ ಹೆಣ್ಮಗ. ನಾವು 3 ಜನ ನಿನ್ ಕಣ್ಮುಂದೆ ಬರ್ಲಿಲ್ವಾ ಕೊಡುವಾಗ? ಅದ್ ಯಾವ ನಂಬಿಕೆ ಮೇಲೆ ಕೊಟ್ಟೆ ಆ ಹುಡುಗಿಗೆ? ಅಪ್ಪಯ್ಯ, ಆ ಹುಡುಗಿ ನನ್ನ ಮದುವೆ ಮಾಡ್ಕೋತೀನಿ ಅಂತೂ. ನಿನ್ ಜನ್ಮಕ್ಕೆ ಹುಡುಗಿ ಮದುವೆ ಮಾಡ್ಕೊತಂತೆ, ಮದುವೆ ಮಾಡ್ಕೊಂಡು. ಅಲ್ಲ ಕಣಲ್ಲ, ಇಂಥ ಒಳ್ಳೆ ಹೆಂಡತಿ ಇಟ್ಕೊಂಡು ಬೇರೆ ಹೆಣ್ಣಿನ ಸವಾಸ ಯಾಕಬೇಕು ನಿನ್ಗೆ? ಇನ್ನೊಂದು ಮದುವೆ ಬೇಕಿತ್ತ ನಿನ್ಗೆ? ಇರೋದೊಬ್ಳು ಸಾಕಾಗ್ಲಿಲ್ವಾ? ಅಪ್ಪಯ್ಯ, ನನ್ನ ತಪ್ಪಿನರ್ವ ನನಗಾಗಿದೆ, ಇನ್ ಯಾವತ್ತೂ ಇಂಥ ಕೆಲಸ ಮಾಡಕ್ಕಿಲ್ಲ. ಮಾಡಿದಾಯ್ತಲ್ಲ, ಇನ್ನೇನ್ ಮಾಡೋದಿಲ್ಲ. ಹೇಳಿ ಇವಾಗ ಅದ್ ಯಾವ ಹೇಳವಳು? ಅವಳು ಮಾಡ್ತಿದ್ ಸರಿಯಾಗಿ ಹೋಗಿ. ಅಪ್ಪಯ್ಯ, ಅವಳ ಹೆಸರು ಕಾಜಲ್ ಅಂತ. ಅವಳು ಇಲ್ಲೇ ಪಕ್ಕದೂರವಳು. ಪಕ್ಕದೂರವಳ? ಕಾಜಲ್ ಅಂತನ? ಪಕ್ಕದೂರವಳು ನಿನ್ಗೆ ಪರಿಚಯ? ಅದು ಅಪ್ಪಯ್ಯ, ಪಕ್ಕದೂರಲ್ಲಿ ಒಬ್ಬ ಗುಂಡಣ್ಣ ಅಂತ ಇದ್ದಾನೆ. ಅವನೇ ನಮ್ಮನ್ನ ದಿನಾಲು ಕುಡಿಯಕ್ಕಿಂತ ಕರ್ಕೊಂಡು ಹೋಗ್ತಿದ್ದ. ಆ ಹುಡುಗಿನ ಪರಿಚಯ ಮಾಡಿಸ್ಕೊಟ್ಟಿದ್ದು ಅವನೇನೆ. ಗುಂಡಣ್ಣ ಅಂತನ? ಪಕ್ಕದೂರವನ? ಅದ್ಯಾವತ್ತು ಮನೆ ಒಳಗಡೆ ಇದ್ದಾಗ ಈಚೆ ಕಡೆಯಿಂದ ಕೂಗಿ ಕರ್ಕೊಂಡು ಹೋದ್ನಲ್ಲ ನಿನ್ನ, ಅವನೇನಾ? ಅವನಪ್ಪಯ್ಯ, ಅವತ್ ಮನೆ ತಕ ಬಂದು ಕರ್ಕೊಂಡು ಹೋಗಿದ್ದು ಅವ್ರೆ. ಯಾವನವನಂತ ನೋಡಕ್ಕಾಗ್ಲಿಲ್ಲ, ಬರೋಷ್ಟು ಹೊಟ್ಟೆ ಹೋದ. ರೀ ಮತ್ತೀಗ ಏನ್ರಿ ಮಾಡೋದು? ಈ ನನ್ನ ಮಗ ಮನೆ ಪತ್ರ ಎಲ್ಲ ಕೊಟ್ಟು ಬಂದವನೆ ಅಲ್ಲ. ಇವಾಗ ಅವ್ರ ಕಡೆಯವ್ರು ಬಂದ್ಬಿಟ್ಟು ಮನೆ ಖಾಲಿ ಮಾಡಿದ್ ನಮ್ದು ಅಂತಂದ್ರೆ ಏನ್ರಿ ಮಾಡೋದು? ಅದ್ ಹೆಂಗ್ ಬಂದ್ಬಿಡ್ತಾರೆ ನೋಡ್ತೀನಿ. ನಾನು ಮೋಸ ಮಾಡಿ ಪುತ್ರ ಬರ್ಸ್ಕೊಂಡಿರೋರು. ಇದಕ್ಕೆಲ್ಲ ಸುಮ್ಮನೆ ಬಿಡ್ತೀನಿ ನೋಡ್ಕೊಂಡು ಜನ್ಮ ಜಾಲಾಡ್ಬಿಡ್ತೀನಿ. ಅದ್ ಯಾವಳಂತ ಗೊತ್ತಾಗ್ಲಿ ನನಗೆ. ರೀ ಆತರ ಪಡ್ಕೊಂಡು ಆಮೇಲೆ ಏನನ್ನ ಮಾಡಬೇಡ್ರಿ. ನಮ್ಮ ಜಯಕ್ಕನ್ ಮಗ ರವಿ ಪಾಪ ಅವ್ರಿಗೆ ಹೇಳ್ಬಿಡಿ, ಅವರು ಸ್ವಲ್ಪ ಏನಾದ್ರು ಸಹಾಯ ಮಾಡ್ತಾರೆ. ನಾನು ಹಂಗೆ ಅನ್ಕೊಂಡೆ. ಮೊದ್ಲೋಗಿ ಅವ್ರ ಹತ್ರ ಮಾತಾಡ್ತೀನಿ, ಹಿಂಗಾಯ್ತು ಅಂತ ಹೇಳೋಣ, ನೋಡೋಣ ಆಮೇಲೆ ಏನ್ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಇಲ್ಲ ನಾವೇ ಹೋಗಿ ಬುದ್ಧಿ ಕಲ್ಸೋದಾ ನೋಡೋಣ. ಸರಿ ಕೆಂಪಣ್ಣ, ನೀನು ಒಳಗೆ ಹೋಗು. ಕೆಂಪಿ ಒಳಗಡೆ ಇರ್ತಾಳೆ, ಹೋಗಿ ಸಮಾಧಾನ ಮಾಡೋವು. ನಾವ್ ಯಾರು ಕೇಳಿದ್ರೆ ಪಾಪ ಮಗಿಗೆ ಮನ್ಸಿಗೆ ಎಷ್ಟು ಬೇಜಾರಾಗೈತೆ. ನಾವ್ ಹೇಳಕ್ಕಾಗಲ್ಲ. ನೀನೇ ಗಂಡ ಆದವನು, ನೀನೇ ಸಮಾಧಾನ ಮಾಡಬೇಕು. ಕುತ್ಕೊಂಡು ಸಮಾಧಾನ ಮಾಡು. ಕೇಳ್ಕೊ, ಬೇಡ್ಕೊ. ತಪ್ಪು ಮಾಡಿದ್ಯಾ? ಹೆಂಡತಿ ಹತ್ರ ಕೇಳ್ಕೊಂಡ್ರೆ ಏನು ಗಂಟೆನೂ ಹೋಗಲ್ಲ ನೀನು. ಆದ್ರೆ ಇನ್ನೊಂದು ವಿಷಯ ಕಣೋ, ಯಾವತ್ತು ಕಟ್ಕೊಂಡಿರೋ ಹೆಂಡತಿಗೆ ಮಾತ್ರ ನೋಯಿಸ್ಬೇಡ. ಅವಳು ಏನೇ ಅಂದ್ಲಿ ಮಾಡ್ಲಿ, ಅವಳು ನಿನ್ನ ನಂಬ್ ಬಂದಿರ್ತಾಳೆ. ಈಗ ನಿಮ್ಮ ಅವನೇ ತಗ ನನ್ನ ನೊಂತಾಳೆ, ಮಾಡ್ತಾಳೆ, ಉಗಿತಾಳೆ. ಆದ್ರೆ ನಾನು ಯಾವತ್ತನ ಅವಳಿಗೆ ಒಂದ್ ದಿನಕ್ಕನ ಕೈ ಮಾಡಿದ್ದೀನ? ನೀನು ನೋಡಿದ್ದೀನಾ? ಕಣಪ್ಪ ಕೆಂಪಣ್ಣ, ನಾನೇ ಯಾವಾಗಲೂ ನಿಮ್ಮ ಅಪ್ಪನ ಮೇಲೆ ಅಗ್ರಾಡ್ತಿರ್ತೀನಿ. ಆದ್ರೆ ನಿಮ್ಮಪ್ಪ ಯಾವತ್ತೂ ನನ್ನ ಮೇಲೆ ಕೈ ಮಾಡಿಲ್ಲ ಕಣಪ್ಪ. ಏನೋ ಇಷ್ಟ ದಿನ ನನ್ನ ಬುದ್ಧಿಗೆ ಅದೇನಾಗಿತ್ತು, ನಾನು ಕೆಂಪಿನ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಿಂತವ್ ಚಾಡಿ ಹೇಳ್ತಿದ್ದೆ. ಚಾಡಿ ಹೇಳುವಾಗೆಲ್ಲ ನೀನು ಕೂಡ ಅವಳಿಗೆ ಕೈ ಮಾಡಿಲ್ಲ. ಆದ್ರೆ ಇವಾಗ ಯಾರ್ದೋ ಮಾತು ಕೇಳ್ಕೊಂಡು ನೀನ್ ಬುದ್ಧಿ ಕೆಟ್ಟೈತಲ್ಲ, ಹೋಗಪ್ಪ ಹೋಗು, ಕ್ಷಮೆ ಕೇಳೋಗು. ನೀನ್ ಯಾವತ್ತಿಂಗ್ ಮಾಡಕ್ಕಿಲ್ಲ, ನನ್ನ ಕ್ಷಮಿಸು ಅಂತ ಹೇಳೋಗು. ಸರಿ ಅಪ್ಪಯ್ಯ, ಸರಿ ಅವ್ವ, ನಾನು ಹೋಗಿ ಕಾಲಾದ್ರೂ ಇಟ್ಕೊಂಡು ಸರಿ ಕೆಂಪಿನ ಸಮಾಧಾನ ಮಾಡ್ತೀನಿ. ಹುಡುಗ ಮೊದ್ಲ ಕೆಲಸ ಮಾಡೋಗು. ನಾನು ಹೋಗ್ಬಿಟ್ಟು ಬರ್ತೀನಿ ರವಿ ಅವ್ರ ಮನೆ ತಕ ಹೋಗಿ ಮಾತಾಡ್ತೀನಿ, ಹಿಂಗಾಯ್ತಂತ ಹೇಳ್ತೀನಿ. ಸರಿ ಅಪ್ಪಯ್ಯ.